ಕೊಡಿಸ್ತಾನೆ ಇವತ್ತು. ಅಲ್ಲಿ ಹೋಗ್ಬಿಟ್ಟು ಹೌದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತಂದರೆ ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ನಡೀತಾ ಇದೆ. ಸೊ ದಟ್ ಫಸ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಕಿರಣ್ ರೆಡಿಯಾಗಿದ್ದೀವಿ. ಬೈಕಲ್ಲಿ ಹೋಗೋಣ ಅಂತೇಳಿ. ಕಾರಿನ ಕವರೆಲ್ಲ ತೆಗಿಬೇಕು, ಅದಕ್ಕೆ ಬೈಕಲ್ಲಿ ಹೋಗಿ, ಇಲ್ಲೇ ಹತ್ತಿರ ಇರೋದು, ಬೈಕಲ್ಲಿ ಹೋಗಿ ಬೇಗ ಬರ್ತೀವಿ. ಬನ್ನಿ ಗೈಸ್ ಹೋಗೋಣ. ನಾವು ಹೋಗ್ತಿರೋ ದೇವಸ್ಥಾನ ಇದೇನೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಇಲ್ಲೇ ಬಿಟ್ಟು ಕಿರಣ್ ಯಾವುದೋ ಬೇರೆ ಚಪ್ಪಲಿ ಹಾಕೋಬಂದಿದ್ದಾನೆ. ಇಲ್ಲೇ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹೂವು ಹಣ್ಣುಕಾಯಿ ಎಲ್ಲ ಇದೆ. ಸೊ ತೊಗೊಂಡ್ಬಿಟ್ಟು ಒಳಗಡೆ ಹಣ್ಣುಕಾಯಿ ಎಲ್ಲ ತೊಗೊಂಡು ಒಳಗಡೆ ಹೋಗೋಣ. ಹಣ್ಣುಕಾಯಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದಾನೆ. ಕವರಲ್ಲಿ ಮತ್ತು ಪ್ಲೇಟಲ್ಲಿ ಕೊಡ್ತಾರೆ. ಇದರಲ್ಲಿ ಹೂವು ಮತ್ತು ಅಕ್ಕಿ, ಮಡ್ಲಕ್ಕಿ ಎಲ್ಲ ಇರುತ್ತೆ. ಸೊ 150 ರುಪೀಸ್ ಅಂತೆ, ಅದಕ್ಕೆ ಇದನ್ನೇ ತಗೋ ಅಂತ ಹೇಳಿದೆ. ಸೊ ಇವಾಗ ತೊಗೊಂಡು ಟೆಂಪಲ್ ಒಳಗಡೆ ನೋಡಿ ಈ ಥರ ಇದೆ, ಹೋಗೋಣ ಬನ್ನಿ. ನಾವು ಹೋಗಿದ್ದಿನ ದೇವಸ್ಥಾನದಲ್ಲಿ ತುಂಬ ಕ್ರೌಡ್ ಇತ್ತು. ಫೈನಲಿ ಪೂಜೆನ ಮುಗಿಸ್ಕೊಂಡು ಈಚೆ ಬಂದ್ವಿ. ಗೈಸ್, ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಇರೋದ್ರಿಂದ ಯಶುನ ಹೊರಗಡೆ ಕರ್ಕೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಥರ ಚೀಟಿ ರೆಡಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಬನ್ನಿ ಯಶೋ ಥರ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ. ಯಶು ಮನೆ ಏನು ಮಾಡ್ತೀವಿ? ಏನಿದು ಸರ್ಪ್ರೈಸ್ ತಗೋಬೇಕಾ? ಬೈಕ್. ಏನು ಬೈಕು? ಏನಿದು ಬೈಕ್? ಅದೇ ಇದೆ. ಹೊರಗಡೆ ಹೋಗ್ತಿದ್ದೀವಲ್ಲ ಇವತ್ತು, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ. ಓ, ಇದೇನಿದೆ ಕೊಡು ನೋಡ್ತೀನಿ. ಕಾರ್, ಬೈಕ್ 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 ಯಾವ್ದಲ್ಲ ಬೇಕಿತ್ತು? ಐ ಲೈಕ್ ಬೈಕ್. ಬೈಕೇ ಸಿಕ್ಬಿಡ್ತು. ಮಳೆ ಬರ್ತಿದೆಯಲ್ಲ, ಬೈಕಲ್ಲೋದ್ರೆ ಚೆನ್ನಾಗಿ. ನೆನೆಲಿ ಅಂತ, ಹುಷಾರಾಗಿ ಜ್ವರ ಬರಲಿ ಅಂತ. ಎಲ್ಲಿಗೆ ಕರ್ಕೊಂಡು ಹೋಯ್ತಾ? ಎಲ್ಲಿಗೆ ಹೋಗೋಣ? ಯಶು ಡ್ರೆಸ್, ಸ್ಯಾರಿ. ಆ್ಯಕ್ಚುಲಿ ಬೆಳಗ್ಗೆ ಹಾಕ್ಕೊಂಡಿದ್ದೆ ಸ್ಯಾರಿ, ಟೆಂಪಲ್ಗೆ ಹೋಗ್ಬೇಕಾದ್ರೆ. ಈಗ ಹೊರಗಡೆ ಹೋಗೋಕ್ಕೆ ಡ್ರೆಸ್ ಇದು. ಡ್ರೆಸ್ ಯಾವ ಡ್ರೆಸ್ ಹಾಕ್ಕೊಂಡ್ಲಿ? ಇರೋ ಒಂದು ನಿಮಿಷ, ಸರ್ಪ್ರೈಸ್. ಓ, ಈ ಡ್ರೆಸ್ ಹಾಕೋಬೇಕಾ? ಓಕೆ ಗೈಸ್, ಕಿರಣ್ ಏನೋ ಫುಲ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಅವನಿಗೊಂದು ಸಿಂಪಲ್ ಆಗಿರೋ ಸರ್ಪ್ರೈಸ್ ಕೊಡ್ತೀನಿ. ಬನ್ನಿ ನೋಡೋಣ, ಅವನಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಏನಿದು ನೋಡು. ಪ್ಯಾಂಟ್ ನೋಡು. ಏನು ಪ್ಯಾಂಟ್ ಸರಿ ಬೇರೆ ಜೀನ್ಸ್ ಇಲ್ಲ ಅದು? ನಾನು ಹೇಳ್ತಿದ್ದಲ್ಲ ನಿಂಗೆ, ಜಾಬ್ ಜಾಬು ಇಲ್ಲ. ಕೆಳಗಡೆ ಎಲಾಸ್ಟಿಕ್ ಇದೆ. ಆಗುತ್ತಾ ಸೈಜು? ಎಷ್ಟು ಸೈಜ್ ಇದು? 34 ಅಲ್ಲ? ಆಗುತ್ತಾ? ಚೆನ್ನಾಗಿದೆಯಾ? ಹಾಕೋತೀನಿ. ಬೇಗ ಹಾಕ್ಕೊಂಡು ಹೆಂಗೆ ಕಾಣಿಸ್ತೀಯ ನೋಡೋಣ. ಇಷ್ಟ ಆಯ್ತಲ್ಲ? ಹಾಕೊಂಡಿಲ್ಲ. ಓ ಗೈಸ್ ನೋಡಿ, ಅವನಿಗೆ ಇಷ್ಟ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಹಾಕ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾನೆ. ಸೊ ಹಾಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಕಿರಣ್ಣ ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಗೈಸ್, ಓಕೆನಾ? ನೋಡಿ ಗೈಸ್, ನಮ್ಮ ಕಿರಣ್ಣ ಹೆಂಗೆ ಹುಡುಗ ಫುಲ್ ಟಿಪ್ ಟಾಪಲ್ಲಿ ರೆಡಿ ಆಗಿದ್ದಾನೆ. ಶೂಸ್ ಹಾಕೋಬಿಟ್ರೆ ಬೆಂಕಿ. ಗೈಸ್, ಈ ಬಟ್ಟೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ನಾನೇ ಸೆಲೆಕ್ಟ್ ಮಾಡಿರೋದು ಈ ಔಟ್ಫಿಟ್ನ. ಆ್ಯಂಡ್ ನಂದು ಕಿರಣ್ ಸರ್ಪ್ರೈಸ್ ಕೊಟ್ಟಿರೋದು. ಇನ್ನೂ ಬಟ್ಟೆ ಕೊಡಿಸ್ತಾನೆ ಇವತ್ತು. ಅಲ್ಲಿ ಹೋಗ್ಬಿಟ್ಟು ಕೊಡಿಸ್ತೀನಿ ನೋಡಿ. ಎಕ್ಸ್ಪೆಕ್ಟೇಷನ್.
ಪೇಷನ್ಸ್ ಆಲ್ವೇಸ್ ಹರ್ಟ್. ಬೆಳಗ್ಗೆ ಇತ್ತು ಫಸ್ಟು ಟೆಂಪಲ್ಗೆ ಹೋಗಿ ಬಂದ್ವಿ. ಇವಾಗ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಕಿರಣ್. ಆ್ಯಕ್ಚುಲಿ ನಾವು ಬೈಕಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಫುಲ್ಲು ಮಳೆ ಗೈಸ್ ನೋಡಿ, ಇಲ್ಲಿ ಮಳೆ ಬರ್ತಿದೆ. ಸೊ ಮಳೆ ಬರ್ತಿರೋದ್ರಿಂದ ಅಲ್ಲೆಲ್ಲ ಹಿಂಸೆ ಆಗುತ್ತೆ ಮತ್ತು ಬೈಕಲ್ಲಿ ಹೋದರೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಜೊತೆ ಅಕ್ಕನೂ ಬರ್ತಾಯಿದ್ದಾರೆ. ಬನ್ನಿ ಗೈಸ್ ಹೋಗೋಣ. ಮೇಡಮ್ ನೋಡಿ ಮಳೆ ಅಂತ ಫುಲ್ ಓಡ್ತವ್ರೆ, ನಿಂತ್ಕೊಳ್ಳಂಗೆ ಇಲ್ಲ. ಯಶು ಓಯ್ ಏನಿರ್ಬೋದು ಸ್ಟ್ರೀಟ್ ಫುಡ್ ಅಂತೆ. ನಾನು ಅದೇ ಜಾಸ್ತಿ ಇಷ್ಟಪಡೋದು. ಆಮೇಲೆ ಥ್ಯಾಂಕ್ ಯು. ಆಯ್ತಾ ಯಶು? ಬಾಯಿ ತಿನ್ನೋಕ್ಕಾಗಲ್ಲ ಅನ್ನೋದು ಹೋಗುತ್ತಲ್ಲ ಗೋಲ್ಗಪ್ಪ ಎಲ್ಲ. ಹೌದಾ, ಚೆನ್ನಾಗಿದೆ. ಹಾಂ ಹಾಂ ಚೆನ್ನಾಗಿ ಕಾಣಿಸ್ತೈತೆ. ಹಾಂ ಡುಮ್ಮು ಏನದು ಕೈಯಲ್ಲಿ ನೋಡಿ ಗೈಸ್. ನಮ್ಮ ಯಜಮಾನ್ರು ಹಿಂಗೆ ಬಟ್ಟೆ ಗಿಟ್ಟೆ ಎಲ್ಲ ಹಿಡ್ಕೊಂಡು ತಿರುಗ್ತಿದ್ದಾರೆ. ಶಾಂಪು ನೋಡ್ತಿದ್ದೀವಿ. 1000 ರೂಪಾಯಿ. ಬಾ ಯಾವ್ದು ನೋಡೋಣ. ನಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬರ್ತಾ ಇದ್ದೀವಿ. ನಾವು ಹೋಗಿದ್ದು ಎಷ್ಟೋ ಹೊತ್ತಿಗೆ, ಇವಾಗ ಬಂದ್ವಿ. ತುಂಬ ಅಂದರೆ ತುಂಬ ಲೇಟ್ ಆಯಿತು ಗೈಸ್. ಇಲ್ಲಿ ಅದು ಅಂತ ಬಿಲ್ಲಿಂಗಲ್ಲಿ ತುಂಬ ಲೇಟ್ ಮಾಡಿದ್ರು, ಹಾಗಾಗಿ ನಮ್ಮದು ಲೇಟ್ ಆಯಿತು. ನೋಡಿ ಇಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಇಲ್ಲಿ. ನೆಕ್ಸ್ಟು ಇನ್ನೂ ಸ್ಟ್ರೀಟ್ ಶಾಪಿಂಗ್ ಹೋಗಬೇಕು. ಬನ್ನಿ ಗೈಸ್ ನೋಡೋಣ, ಇನ್ನೂ ಏನೇನೋ ತೊಗೊಳಕ್ಕಿದೆ ನೋಡೋಣ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿದ್ರೆ ಫುಲ್ಲು ಮಳೆ 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 ಮಳೆ. ಹಾಗಾಗಿ ನಾವು ಕಿರಣ್ ಪಿಜ್ಜಾ ಆರ್ಡ್ರ್ ಮಾಡಿದ್ದ. ಪಿಜ್ಜಾ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಒಂದು ರೌಂಡ್ ನಿದ್ದೆ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್.